ನಮಸ್ಕಾರಗಳು ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಗ ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ ಅಣ್ಣನ ಇಂಟರ್ವ್ಯೂಗೆ ಇಡೀ ದೇಶನೇ ವೆಯ್ಟ್ ಮಾಡ್ತಾ ಇತ್ತು ನಿನ್ನೆಯಿಂದ. ನಿನ್ನೆ ಯಾವಾಗ BCCI ಅಪ್ಡೇಟ್ ನಾ ಕೊಡ್ತಾವ ಇಲ್ಲ ಗುರು ಇಂಟರ್ವ್ಯೂ ಐತೆ ಅಂತ ಇಡೀ ದೇಶನೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ಇಂಡಿಯಾ ವಾಸ್ ಬಾಂಗ್ಲಾದೇಶ್ ಸೀರೀಸ್ಗೆಲ್ಲ ಇಂಟರ್ವ್ಯೂಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಇವಾಗ ಇಂಟರ್ವ್ಯೂ ಈಚೆಗಡೆ ಬಿಟ್ಟಿದ್ದಾರೆ. ಫುಲ್ 19 ನಿಮಿಷದ ಇಂಟರ್ವ್ಯೂ. ಇದರಲ್ಲಿ ಮಿಕ್ಸ್ಡ್ ಮಸಾಲ ಗಿಸಾಲ ಏನಾರು ಇರುತ್ತಾ IPLದು ಅದ್ರದ್ದು ಇದ್ರದ್ದು ಅಂತೆಲ್ಲ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ನಾನು 19 ನಿಮಿಷನೂ ನೋಡಿದೆ ಮಗ. ಯಾವುದೇ ಮಸಾಲಾನ ಆ್ಯಡ್ ಆನ್ ಮಾಡೇ ಇಲ್ಲ ಇವರು. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗಲ್ಲೇ ವಿರಾಟ್ ಕೊಹ್ಲಿ ಹೇಳ್ಬಿಟ್ಟಿದ್ದಾರೆ ಮಸಾಲ ಗಿಸಾಲಾಗೆಲ್ಲ ನಾವು ಎಂಡ್ ಹೇಳ್ತಾ ಇದ್ದೀವಿ, ಒಂಥರ ಅದಕ್ಕೆ ಫುಲ್ ಸ್ಟಾಪ್ ಇಡ್ತಾ ಇದ್ದೀವಿ, ಮಸಾಲ ಗಿಸಾಲ ಏನು ಕೊಡೋದಿಲ್ಲ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದಂಗೆ ಯಾವುದೇ ಮಸಾಲ ಈ ಇಂಟರ್ವ್ಯೂಲಿ ಇಲ್ಲ. ಒಂದು ಮಸಾಲ ಪಾಯಿಂಟ್ ಅಂತೂ ಇತ್ತು. ಸೊ ಆ ಪಾಯಿಂಟ್ ಯಾವುದು ಅಂತ ಹೇಳ್ಬಿಡ್ತೀನಿ. ಬಟ್ ಈ ಇಂಟರ್ವ್ಯೂಲಿ ಏನಾಯಿತು ಮಸಾಲ ಇಲ್ಲ ಅಂತಂದರೆ ಮಸಾಲ ಅಂತೂ ಇರಲಿಲ್ಲ. ಜಸ್ಟ್ ಅವರ ಕೆರಿಯರ್ ಬಗ್ಗೆ ಮಾತಾಡಿದ್ರು ಅಷ್ಟೇ. ಇಂಡಿಯನ್ ಕ್ರಿಕೆಟಲ್ಲಿ IPL ಬಗ್ಗೆ ಸ್ವಲ್ಪನೂ ಮಾತಾಡಿಲ್ಲ ಗುರು. ಇದರಲ್ಲಿ IPL ಬಗ್ಗೆ ಮಾತಾಡಿತ್ತು ಅಂತಂದರೆ ಬಹುಶಃ ಏನಾದ್ರು ಸ್ವಲ್ಪ ಟ್ರಿಗರಿಂಗ್ ಪಾಯಿಂಟು ಅವು ಇವು ಏನಾದ್ರು ಹೇಳಿರ್ತಾ ಇದ್ದಾರೆ. ನಾವು ಏನಕ್ಕೆ ಹಂಗಾಯಿತು, ಏನಕ್ಕೆ ಹಿಂಗಾಯಿತು, ಅದೇಂಗೆ ಹಂಗಾಯ್ತು, ಇದೇಂಗೆ ಹಿಂಗಾಯಿತು ಅಂತ ಜಗಳ ಏನೋ ಕಾಡಬೇಕಾಗಿತ್ತು ಅಲ್ಲಿ ಅಂತ. ಸೊ ಆ ಮಸಾಲ ಟಾಪಿಕ್ ಬಗ್ಗೆ IPL ಬಗ್ಗೆ ಇಲ್ಲೇನು ಡಿಸ್ಕಸ್ಸೇ ಮಾಡಿಲ್ಲ. IPL ಅನ್ನೋ ಕಾನ್ಸೆಪ್ಟ್ನೇ ಎತ್ತಿಲ್ಲ ಮಗ. ಮಾತಾಡಿರೋದು ಜಸ್ಟ್ ಇಂಡಿಯನ್ ಕ್ರಿಕೆಟ್ ಬಗ್ಗೆ. ಅವರು ಯಾವ ಥರ ಅವರ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡೋ ಅಸಲು ರಣಜಿ ಟ್ರೋಫಿ ಎಲ್ಲ ಆಡ್ಕೊಂಡು ನಿಧಾನಕ್ಕೆ ಎಂಟ್ರಿ ಕೊಡೋ ಅಸಲು ಇಬ್ಬರು ಡೆಲ್ಲಿ ಪ್ಲೇಯರ್ಸೇನೆ. ಸೊ ಇವರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಆಗಿದ್ರು. ಆಲ್ರೆಡಿ ಗೌತಮ್ ಗಂಭೀರ್ ಅವರು ರಣಜಿ ಟ್ರೋಫಿ ಎಲ್ಲರೂ ಆಗಿರ್ಬೋದು, ಇಂಡಿಯನ್ ಟೀಮಲ್ಲಿ ಆಗಿರ್ಬೋದು, ಒಂದು ರೇಂಜಿಗೆ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಆಗಿದ್ರು. ಸೊ ಇವರು ಅವ್ರನ್ನ ನೋಡಿಕೊಂಡು ಯಾವ ಥರ ಬಂದರು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಸ್ವಲ್ಪ ಹೊತ್ತು. ಜೊತೆಗೆ ವಿರಾಟ್ ಕೊಹ್ಲಿ ಅವರು 25 ವರ್ಷ ಇದ್ದಾಗ ಅವರಿಗೆ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಟೆಸ್ಟ್ ಕ್ಯಾಪ್ಟನ್ಸಿನ MS ಧೋನಿ ಅವರು ಕೊಟ್ಟಿದ್ದು. ಅಂದರೆ MS ಧೋನಿ ಅವರು ಕೊಟ್ಟಿದ್ದು ಅನ್ನೋದಕ್ಕಿಂತ BCCI ಕೊಟ್ಟಿದ್ದು. MS ಧೋನಿ ಅವರು ಹೇಳಿದರು ವಿರಾಟ್ ಕೊಹ್ಲಿಗೆ ಕೊಡಬೇಕು ಅಂತ. ಅದಕ್ಕೋಸ್ಕರ ಹಿಂಗೆ ಆಯಿತು. ಸೊ MSD ಸಡನ್ನಾಗಿ ಆಲ್ ಆಫ್ ಎ ಸಡನ್ ಈ ಥರ ಒಂದು ನಿರ್ಧಾರ ತಗೊಂಡ್ರು. ನನಗೆ ಸಡನ್ನಾಗೆ ಟೆಸ್ಟ್ ಕ್ಯಾಪ್ಟನ್ಸಿ ಬಂದಿದ್ದು ನನಗೆ ಒಂಥರ 25 ವರ್ಷದಲ್ಲಿ ಒಂಥರ ಸ್ಟನ್ ಆಗೋಗ್ಬಿಡ್ತು ನನಗೆ. ಆಲ್ ಆಫ್ ಎ ಸಡನ್ನು ಏನು ಕ್ಯಾಪ್ಟನ್ಸಿ ಅಂತಂದರೆ ಅಂತ ವೈಸ್ ಕ್ಯಾಪ್ಟನ್ ಅಂತ ಇತ್ತು. ಬಟ್ ಆಲ್ ಆಫ್ ಎ ಸಡನ್ ಕ್ಯಾಪ್ಟನ್ಸಿ ಅಂತಂದರೆ ಹೆಂಗೆ ಮ್ಯಾನೇಜ್ ಮಾಡಬೇಕು, ಟೆಸ್ಟ್ ಕ್ರಿಕೆಟ್ನ ಯಾವ ಥರ ಡೆವಲಪ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಒಂಥರ ತಲೆಗೆ ಸೈಕಾಯಿತು ಆ ಟೈಮಲ್ಲಿ. ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಹಾಗೆ ಆಗುತ್ತೆ, ಅದು ಇವ್ರಿಗೂ ಕೂಡ ಆಗಿದೆ. ಆಲ್ ಆಫ್ ಎ ಸಡನ್ ಕ್ಯಾಪ್ಟನ್ಸಿ, ನ್ಯಾಷನಲ್ ಟೀಮ್ ಕ್ಯಾಪ್ಟನ್ಸಿ ಅಂತಂದರೆ. ಸೊ ನಾನು ಫಸ್ಟು ಅಲ್ಲಿ ನೋಡಿದ್ದು ಒಂಥರ ಸಿಕ್ಕಾಪಟ್ಟೆ ಬೈದಲ್ಲಿ ಆ ಥರ ತೊಗೊಂಡು ಹೋಗಲಿಲ್ಲ. ನನಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ, ಇಲ್ಲಿಂದ ಹೆಂಗೆ ಡೆವಲಪ್ ಮಾಡಬೇಕು ಅಂತ. ಕರೆಕ್ಟಾಗಿರೋ ಬ್ಯಾಟ್ರಸ್ನ ಹುಡುಕಬೇಕು, ಕರೆಕ್ಟಾಗಿರೋ ಬೌಲರ್ಸ್ನ ಹುಡುಕಬೇಕು. ಏನು ಬೇರೆಯವರೆಲ್ಲ ಏನು ಡಬ್ಬಾ ಬ್ಯಾಟ್ರ್ ಡಬ್ಬಾ ಬೌಲರ್ ಹುಡುಕ್ತಾರೆ ಆಗಿರೋ, ಇವರು ಎಲ್ಲರೂ ಮಾಡೋದೇ ಮಾಡಿದ್ದಾರೆ ಅಂತ ಹೇಳ್ತೀರ ನೀವು. ಸೊ ಹೌದು, ಎಲ್ಲ ಪ್ರೋಸೆಸ್ ಏನೇನು ಮಾಡಬೇಕು ಅದನ್ನ ಕರೆಕ್ಟಾಗಿ ಮಾಡಿದ್ರು. ಬಟ್ ಗೌತಮ್ ಗಂಭೀರ್ ಅಡಿಷನಲ್ ಪಾಯಿಂಟ್ನ ಹೇಳಿದ್ರು. ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಏನಿದೆ ಟೆಸ್ಟ್ ಫಾರ್ಮೆಟಲ್ಲಿ ದಿ ಬೆಸ್ಟ್ ಕ್ಯಾಪ್ಟನ್ಸಿ. ಇದುವರೆಗೂ ಇಂಡಿಯನ್ ಕ್ಯಾಪ್ಟನ್ಸಿ ಯಾರು ಕ್ಯಾಪ್ಟನ್ ಮಾಡಿದರೆ ಟೆಸ್ಟ್ ಫಾರ್ಮೆಟ್ನ ಅದರಲ್ಲಿ ದಿ ಬೆಸ್ಟ್ ಕ್ಯಾಪ್ಟನ್ಸಿ ಯಾರ್ದು ಅಂತಂದರೆ ನಿಮ್ದೇ ಅಂತ ಗೌತಮ್ ಗಂಭೀರ್ ಅವರು ಒಪ್ಕೊಂಡ್ರು. ಸೊ ಅವರೇ ಅವ್ರ ಬಾಯಿಂದನೇ ಹೇಳಿದ್ರು. ಸೊ ಇದು ಮೆಚ್ಕೋಬೇಕಾಗಿರೋಂಥ ವಿಚಾರ. ಗಂಭೀರಣ್ಣ ಈ ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಸಲ ವಿರಾಟ್ ಕೊಹ್ಲಿ ಟ್ರಿಗರಿಂಗ್ ಪಾಯಿಂಟು, ವಿರಾಟ್ ಕೊಹ್ಲಿ ಹಂಗೆ, ವಿರಾಟ್ ಕೊಹ್ಲಿ ಹಿಂಗೆ, ಅದು ಇದು ಇದು ಅದು 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 ಅಂತೆಲ್ಲ ಸುಮಾರು ಮಾತಾಡ್ತಾ ನೋಡಿದ್ವಿ ನಾವು. ಬಟ್ ವಿರಾಟ್ ಕೊಹ್ಲಿಯ ಬೆಸ್ಟ್ ಕ್ಯಾಪ್ಟನ್ ಟೆಸ್ಟ್ ಫಾರ್ಮೆಟ್ಲಿ ಅಂತ ಗಂಭೀರಣ್ಣ ಒಪ್ಕೊಂಡ್ರು. ನೋಡಿ ಇವಾಗೆಲ್ಲ ಕಾಮ್ ಡೌನ್ ಆಗೋಗ್ಬಿಟ್ಟಿದೆ. ಇವಾಗ ವಿರಾಟ್ ಕೊಹ್ಲಿ ಬಗ್ಗೆ ಅಂತೂ ಕಿಂಚಿತ್ನು ಇಷ್ಟೂ ಕೂಡ ನೆಗೆಟಿವಿಟಿ ಅಂತೂ ಮಾತಾಡೋಕ್ಕೆ ಹೋಗೋದಿಲ್ಲ ಗೌತಮ್ ಗಂಭೀರ್ ಅವರು. ಗೊತ್ತಿಲ್ಲ ಯಾವ ಫ್ಯೂಚರ್ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಈ ಕೋಚಿಂಗ್ ಅವಧಿ ಮುಗ್ದಾದ್ಮೇಲೆ ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ. ಒಟ್ಟಲ್ಲಿ ಕೋಚಿಂಗ್ ಅವಧಿಲಿ ಇರೋವರೆಗೂ 100% ವಿರಾಟ್ ಕೊಹ್ಲಿ ಬಗ್ಗೆ ಎಳ್ಳಷ್ಟು ಕೂಡ ಅವ್ರು ನೆಗೆಟಿವಿಟಿ ಅಂತೂ ಸ್ಪ್ರೆಡ್ ಮಾಡಲ್ಲ, ನೆಗೆಟಿವಿಟಿಯಾಗಿ ಮಾತಾಡೋದೇನೆ ಇಲ್ಲ. ವಿರಾಟ್ ಕೊಹ್ಲಿ ಒಂದು ಕ್ವಶನ್ ಕೇಳ್ತಾರೆ ಗಂಭೀರಣ್ಣಂಗೆ, ನೀವು ಯಾವತ್ತಾರು ಅನ್ಕೊಂಡಿದ್ರ ನೀವು ಪ್ಲೇಯರ್ ಆಗಿದ್ದಾಗ ಆಗಿರ್ಬೋದು ಅಥವಾ ಯಾವಾಗಾರು ಆಗಿರ್ಬೋದು ನೀವು ಕೋಚ್ ಆಗ್ತೀರಾ ಇಂಡಿಯನ್ ಟೀಮಿಗೆ ಅಂತ ಅನ್ಕೊಂಡಿದ್ರ, ಜೊತೆಗೆ ನಾವಿಬ್ರು ಈ ಥರ ಕೂತ್ಕೊಂಡು ಇಲ್ಲಿ ಮಾತಾಡ್ತೀವಿ ಅಂತ ಅನ್ಕೊಂಡಿದ್ರ ಅಂತ ಕೇಳಿದಾಗ ಅವರು ಫ್ಯೂ ಮಂತ್ಸಿಂದನೇ ಅನ್ಕೊಂಡಿರಲಿಲ್ವಂತೆ. ಇನ್ನು ಪ್ಲೇಯರ್ ಆಗಿದ್ದಾಗ ಅನ್ಕೊಳಕ್ಕಾಗತ್ತಾ ಗುರು ಅನ್ನತ್ತ ಕೇಳಿದರೆ ಅವ್ರಿಗಿದು ಒಂಥರ ಆಲ್ ಆಫ್ ಎ ಸಡನ್ ಬಂದಂಥ ಪ್ಲ್ಯಾನು. ಫಸ್ಟ್ ಅಪ್ರೋಚ್ ಬಂದಾಗ ಅಂದರೆ BCCI ಕಡೆಯಿಂದ ಅಪ್ರೋಚ್ ಹೋದಾಗ ಯಾಕೆ ಮಾಡಬಾರ್ದು ಇಂಡಿಯನ್ ಟೀಮಿಗೆ, ಮತ್ತೆ ಏನಕ್ಕೆ ರೆಪ್ರೆಸೆಂಟ್ ಮಾಡಬಾರ್ದು, ಫ್ಯಾಮಿಲಿ ಸಪೋರ್ಟು ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಫ್ಯಾಮಿಲಿ ಸಪೋರ್ಟ್ ಇಲ್ದಂಗೆ ಇದೆಲ್ಲ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ತಿಂಗಳಾನ್ಗಟ್ಲೆ ಬರಬೇಕು ಇದಕ್ಕೆ. ಸೊ ಫ್ಯಾಮಿಲಿ ಸಪೋರ್ಟ್ ಇದೆ, ಜೊತೆಗೆ ಎಲ್ಲದರಿಂದ ಒಂಥರ ಕಾಲ ಕುಡ್ಕೊಂಬಂತು. ಸೊ ಇವಾಗ ಆಗಿದ್ದೀನಿ, ನನಗೆ ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಬಂದಿದ್ದು ಕೇವಲ ಒಂದು 2 ತಿಂಗಳಿಂದ 2-3 ತಿಂಗಳಿಂದ ಆಗಿರೋಂಥದ್ದು ಅಷ್ಟೇ ಇದು ಪ್ಲ್ಯಾನು, ಅದು ಇದು ಎಲ್ಲ. ಅದಕ್ಕಿಂತ ಹಿಂದೆ ನನಗೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಇಂಡಿಯನ್ ಟೀಮ್ನ ಕೋಚ್ ಮಾಡಬೇಕು ಅಂತ ಇವ್ರು ಹೇಳಿದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಎಲ್ಲ ಟೆಸ್ಟ್ ಫಾರ್ಮೆಟ್ ಬಗ್ಗೆನೇ ಸುಮಾರು ಮಾತಾಡಿದರೆ. ಇಂಡಿಯಾ ವಾಸ್ ಆಸ್ಟ್ರೇಲಿಯಾ ಸೀರೀಸ್ ಬಗ್ಗೆ ವಿರಾಟ್ ಕೊಹ್ಲಿ ಅವ್ರು ಹೋಗ್ಬಿಟ್ಟು ಅಲ್ಲಿ ಸಖತ್ತಾಗಿ ಏನು ಆಡಿದ್ರು ಅಂದರೆ 2014-15 ಆ ಟೈಮಲ್ಲೇ ಮಸ್ತಾಗಿ ಕ್ಯಾಪ್ಟನ್ಸಿ ತೊಗೊಂಡಂಥ ಟೈಮಲ್ಲೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಬ್ಯಾಟಿಂದ. ಸೊ ಅದು ಜೊತೆಗೆ ಗಂಭೀರ್ ಅವರು 2009-2010 ಆ ಟೈಮಲ್ಲಿ
ಪರ್ಫಾರ್ಮ್ ಮಾಡಿದ್ದು, ನ್ಯೂಜಿಲೆಂಡ್ ಮೇಲೆ ಪರ್ಫಾರ್ಮ್ ಮಾಡಿದ್ದು. ಸೊ ಒಂಥರ ಇಬ್ಬರು ಏನು ಮಾತಾಡ್ಕೊಂಡಿದ್ರು ಅಂದರೆ, ಸೊ ಒಂಥರ ಡಿವೋಷ್ನಲ್ ಆಗಿ ಮಾತಾಡ್ಕೊಂಡಿದ್ದಾರೆ. ಅಂದರೆ ಆ ಟೈಮಲ್ಲಿ ಈ ಟೈಮಲ್ಲೂ ಅದೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಆ ಒಂದು ಡಿವೋಷ್ನಲ್ ಮೂಮೆಂಟ್ ಏನಿರುತ್ತೆ, ಕೆಲವೊಂದು ವರ್ಷ ಕೆಲವೊಂದು ಮೂಮೆಂಟು ಇರುತ್ತೆ ಆ ಥರ. ಸೊ ಅದು ಫುಲ್ಲು ಎಂಟೈರ್ ಕೆರಿಯರನ್ನೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಗಂಭೀರಣ್ಣ ಅವರು ಹೇಳಿದ್ದಾರೆ. ಅವರು ಹನುಮಾನ್ ಚಾಲೀಸ್ನ ಕೇಳ್ತಾ ಇದ್ರಂತೆ ಆ ಟೈಮಲ್ಲಿ. ಒಂಥರ ಹನುಮಾನ್ ಚಾಲೀಸ್ ಅದನ್ನ ತಲೆಯಲ್ಲೇ ರೀಕಾಲ್ ಮಾಡ್ಕೊತಾ ಇದ್ರಂತೆ ಸಖತ್ತಾಗಿ ಆಡಬೇಕು ಅಂತ ಅಂದಾಗ. ಅವ್ರಿಗೆ ಅದು ವರ್ಕೌಟು ಕೂಡ ಆಗ್ತಿದ್ದಂತೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ಓಂ ನಮಃ ಶಿವಾಯ ಅಂತ ಹೇಳಿದ್ರಂತೆ ಆಸ್ಟ್ರೇಲಿಯಾ ಸೀರೀಸ್ 2015-14 ಟೈಮಲ್ಲೆಲ್ಲ. ಪ್ರತಿಯೊಂದು ಬಾಲ್ಗೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ಆಡ್ತಾ ಇದ್ರಂತೆ. ಬಟ್ ಅದು ಅದೇ ರೀತಿ ಇವಾಗ್ಲೂ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಒಂದು ಡಿವೋಷನಲ್ ಮೂಮೆಂಟು ಕೆಲವೊಂದು ಟೈಮ್ ಮಾತ್ರ ಇರುತ್ತೆ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಒಬ್ಬ ಪ್ಲೇಯರ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಒಂದು ಟ್ರಿಗರಿಂಗ್ ಪಾಯಿಂಟ್ ಇದೆ, ತಕ್ಕ ಮಟ್ಟಿಗೆ ಇದೆ ಅಂತ ಹೇಳಿದ್ನಲ್ಲ, ಅದೇನು ಅಂತಂದರೆ ಅದೇ ಗೌತಮ್ ಗಂಭೀರ್ ಅಣ್ಣ ಅವಾಗೆಲ್ಲ ನಮ್ಮ ಕೊಹ್ಲಿ ಸೆಂಚುರಿ ಹೊಡೆದಾಗ ಮಾತಾಡ್ತಿದ್ರಲ್ಲ, ಸ್ಲೋ ಆಯಿತು ಕೊಹ್ಲಿ ಸೆಂಚುರಿ, ಇಂಡಿವಿಜುವಲ್ ಸ್ಕೋರ್ಗೋಸ್ಕರ ಆಡ್ತಾ ಇದ್ದೀನಿ ಕೊಹ್ಲಿ, ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತೆಲ್ಲ ಡಮಾಲ್ ಡಿಮಿಲ್ ಸ್ಟೇಟ್ಮೆಂಟ್ಗಳ ರಮ ನಂಗೆ ಬಿಡೋರಲ್ಲ. 1-2-3 ವರ್ಷದ ಹಿಂದೆ ಅಂತ ಅನ್ಕೊಳ್ಳಿ, ಕ್ಯಾಪ್ಟನ್ಸಿಗಿನ್ನ ಮುಂಚೆ ಆ್ಯಕ್ಚುಲಿ ಕೊಹ್ಲಿ ಕ್ಯಾಪ್ಟನ್ಸಿಲಿದ್ದಾಗ ಸುಮಾರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಗೌತಮ್ ಗಂಭೀರ್ ಅವರು. ಹಂಗೆ ಮಾಡ್ತವ್ರು ಇಂಡಿವಿಜುವಲ್ ಸ್ಕೋರ್ಗೋಸ್ಕರ ಆಡ್ತವ್ರು, ಹಿಂಗೆ ಹಂಗೆ ಅಂತೆಲ್ಲ. ರೀಸೆಂಟಾಗಂತೂ ಸುಮಾರು ಕಮ್ಮಿ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ಇಯರಿಂದ ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಟ್ಟಿತ್ತು. ಅವಾಗೆಲ್ಲ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿದೆ. ಅದ್ರ ಜೊತೆಗೆ ಒಂಥರ ಸ್ಟ್ಯಾಂಡ್ ಮಾಡಿದ್ರು ಗಂಭೀರಣ್ಣ ಅವರು. ನಾನು ಹಂಗೆ ಹೇಳಿದ್ದೆ ಅಂತ ಅಲ್ಲ, ಒಟ್ಟಲ್ಲಿ ಚೇಸ್ ಮಾಡಬೇಕು ಅಂತ ಬಂದಾಗ ವಿರಾಟ್ ಕೊಹ್ಲಿ ಯಾವಾಗಲೂ ಒಂದು ಕ್ವಶನ್ ಕೇಳ್ತಾ ಇರ್ತಾರಂತೆಲ್ಲ ಫ್ಯಾನ್ಸ್ಗಳೆಲ್ಲ ಬಂದು, ನೀವು ಚೇಸ್ನ ಯಾವ ಥರ ಅಪ್ರೋಚ್ ಮಾಡ್ತೀರಾ, ಚೇಸ್ನ ಯಾಕೆ ಇಷ್ಟೊಂದು ಸಕ್ಸಸ್ಫುಲಿ ಆರಾಮಾಗೆ ಮಾಡ್ತೀರಾ, ಅಂದರೆ ಯಾಕೆ ಅಂತಂದರೆ ಏನು ಮೈಂಡ್ ಇರುತ್ತೆ ನಿಮಗೆ, ಏನು ಪ್ಲ್ಯಾನ್ ಇರುತ್ತೆ, ಏನು ಥಾಟ್ ಪ್ರೋಸೆಸ್ ಓಡ್ತಾ ಇರುತ್ತೆ ನಿಮಗೆ, ಕ್ಯಾಲ್ಕುಲೇಟಿಂಗ್ ಮಾಡ್ತೀರಾ ಅಂತ ಕೇಳಿದಾಗ ವಿರಾಟ್ ಕೊಹ್ಲಿ ಹೇಳ್ತಾರಂತೆ ಅವರಿಗೆ, ಜಸ್ಟ್ ಇಲ್ಲ ನನಗೆ ಟಾರ್ಗೆಟ್ ಅಂದರೆ ಒಂಥರ ಫಿಕ್ಸ್ಡ್ ಟಾರ್ಗೆಟ್ ಬಂದಿರುತ್ತೆ ಆಲ್ರೆಡಿ, ಅದರದ್ದು ಪ್ಲ್ಯಾನ್ ಮಾಡೋದೇನಿದೆ ಅದನ್ನು ಹೊಡಿಬೇಕು ಅನ್ನೋದು ಒಂದು ಗೋಲ್ ಅಷ್ಟೇನೆ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರಿ ಅಂತಂದರೆ ಆಟೋಮೆಟಿಕಲಿ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಎಷ್ಟು ಬೇಕು ಹೆಂಗೆ ಬೇಕು. ನನಗೆ ಇವಾಗ 4ಗಳು ಹೊಡಿಬೇಕು ಅಂದರೆ 4ಗಳೇ ಹೊಡಿತೀನಿ, 6ಗಳು ಹೊಡಿಬೇಕು ಅಂದರೆ 6ಗಳು ಬೇಕಾದಾಗ ಆ ಟೈಮಲ್ಲಿ ಹೆಂಗೆ ಅಡಾಪ್ಟಾಗಿ ಆಡಬೇಕು ಹಂಗೆ ಆಡ್ತೀನಿ. ನಾನು ಬಾಲ್ನ ನೋಡ್ಕೊಂಡೇ ಆಡಬೇಕು 3 ಓವರು ಅಂತಂದರೆ, ಟಕ್ಕು ಆಡಬೇಕು ಅಂದರೆ ಆ ಥರನೂ ರೆಡಿ ಇರ್ತೀನಿ ನಾನು, ಓಡ್ಕೊಂಡು ಆಡಬೇಕು ಅಂದರೆ ಅದಕ್ಕೂ ಕೂಡ ರೆಡಿ ಇರ್ತೀನಿ ನಾನು. ಸೊ ಅದು ನೀವು ಕರೆಕ್ಟಾಗಿ ಅನಲೈಸ್ ಆರಾಮಾಗಿ ನೀವೇ ಮಾಡ್ಬೋದು, ಯಾಕಂದರೆ ಟಾರ್ಗೆಟ್ ಫಿಕ್ಸ್ ಆಗಿರುತ್ತೆ ಅಂತ ವಿರಾಟ್ ಕೊಹ್ಲಿ ಹೇಳ್ತಾರಂತೆ. ಸೊ ಇದಕ್ಕೆ ಗಂಭೀರಣ್ಣ ಅವರು ಉತ್ತರನ ಕೊಡ್ತಾರೆ. ಹೌದು, ಚೇಸ್ ಮಾಡಬೇಕು ಅಂತಂದಾಗ ಒಂದು ಫಿಕ್ಸ್ಡ್ ಟಾರ್ಗೆಟ್ ಅಂತ ಇರುತ್ತೆ, ಆ ಟಾರ್ಗೆಟ್ ಮಾತ್ರ ತಲೆಯಲ್ಲಿರಬೇಕು, ಇಂಡಿವಿಜುವಲ್ ಸ್ಕೋರು ತಲೆಯಲ್ಲಿರಬಾರ್ದು. ಇಂಡಿವಿಜುವಲ್ ಸ್ಕೋರ್ ಮೇಲೆ ಯಾವಾಗ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ನಾನು ಬೇಕಾದ್ರೆ 97 ಇದ್ದಾಗ ಅಂದರೆ 2011 ವರ್ಲ್ಡ್ ಕಪ್ಪು ಫೈನಲ್ಸಲ್ಲಿ 97 ಬೋಲ್ಡ್ ಆದಲ್ಲ, ಸೊ ಅದ್ರ ಬಗ್ಗೆ ಮಾತಾಡಿದ್ರು. ನಾನು 97 ಇದ್ದಾಗ ನಾನು ಟುಕು ಆಡ್ಬಿಟ್ಟು ಅಲ್ಲಿ ಒಂದು 3 ರನ್ ಆರಾಮಾಗಿ ತೊಗೊಂಡ್ಬಿಟ್ಟು ಸೆಂಚುರಿ ಹೊಡೆದಿರ್ಬೋದಾಗಿತ್ತು. ಇಂಡಿಯನ್ನು ಮೊದಲನೇ ಇಂಡಿಯನ್ ಆಗ್ಬೋದಾಗಿತ್ತು, ವರ್ಲ್ಡ್ ಕಪ್ ಫೈನಲ್ಸಲ್ಲಿ ಸೆಂಚುರಿ ಹೊಡೆದಂಥ ಪ್ಲೇಯರ್ ಆಗ್ಬೋದಾಗಿತ್ತು. ಬಟ್ ನನಗೆ ಅದು ಬೇಜಾರಾಗಲಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಔಟ್ ಆಗಿದ್ದು ಬೇಜಾರಾಗಿಲ್ವಂತೆ. ಶ್ರೀಲಂಕಾಗೆ ನಾವು ಇವಾಗ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಕೊಟ್ವಲ್ಲ, ಒಂಥರ ಪಾಸಿಟಿವ್ ವೈಬ್ನ ಕೊಟ್ವಲ್ಲ, ಔಟ್ ಆಗಿಬಿಟ್ಟಲ್ಲಿ ಒಂದು ಸ್ವಲ್ಪ ಅವ್ರ ಗೇಮಿಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಬಿಟ್ವಲ್ಲ, ಅದು ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಂತೆ. ನಾನು ಇಂಡಿವಿಜುವಲ್ ಸ್ಕೋರ್ ಬಗ್ಗೆ ಯಾವತ್ತೂ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಇಂಡಿವಿಜುವಲ್ ಸ್ಕೋರ್ ಮೇಲೆ ಚೇಸ್ ಮಾಡಬೇಕಾದ್ರೆ ಆಗಲಿ ಯಾವಾಗಲೇ ಆಗಲಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂತಂದರೆ ನೀವು ಅಂದ್ಕೊಂಡಿರೋದು ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇಂಡಿವಿಜುವಲ್ ಸ್ಕೋರ್ ಮೇಲೆ ಫೋಕಸ್ ಇಡೋದಕ್ಕೆ ಹೋಗಬಾರ್ದು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ. ಯಾಕಂದರೆ ಸುಮಾರು ಸಲ ಅವ್ರು ಹೇಳಿದರೆ ವಿರಾಟ್ ಕೊಹ್ಲಿ ಸ್ಲೋ ಆಯಿತು, ವಿರಾಟ್ ಕೊಹ್ಲಿ ನೋಡ್ಕೊಂಡು ಆಡ್ತಿದ್ದಾರೆ, 100ಗೆ ಕ್ಲೋಸ್ ಆದಾಗ ನೋಡ್ಕೊಂಡು ಆಡ್ತಾ ಇದ್ದಾರೆ ಅಂತ ಸುಮಾರು ಸಲ ಹೇಳಿದರೆ ಅದು ವಿರಾಟ್ ಕೊಹ್ಲಿ ಕೂಡ ಕೇಳಿಸ್ಕೊಂಡಿರ್ತಾರೆ. ಆ ಮ್ಯಾಟ್ರ್ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ ಅಲ್ಲಿ. ಯಾಕಂದರೆ ಅದು ನೀವು ಅವತ್ತೇನೋಕೆ ನನಗೆ ಹಂಗಂದಿದ್ರಿ, ನೀವು ಅವತ್ತೇನೋಕೆ ನನಗೆ ಹಿಂಗಂದಿದ್ರಿ ಅಂತ ಏನಾದ್ರು ಡಿಸ್ಕಸ್ ಮಾಡಿತ್ತು ಅಂದರೆ ಅವಾಗ ನಮ್ಮ ಜನಗಳಿಗೆ ಮಜಾ ಬಂದಿರೋದು, ಮಸಾಲ ಸಿಕ್ಕಿರೋದು. ಸೊ ಮಸಾಲಾ ಕಂಟೆಂಟ್ ಬಗ್ಗೆ ಮಾತಾಡೋಕೆ ಹೋಗೇ ಇಲ್ಲ ಗುರು. ನಮಗೆ ಜನಕ್ಕೆ ಏನು ಬೇಕು, ಮಸಾಲಾ ಕಂಟೆಂಟೇ ಬೇಕು. ಬಟ್ ಮಸಾಲಾ ಕಂಟೆಂಟ್ ಸ್ವಲ್ಪನೂ ಕೊಟ್ಟಿಲ್ಲ ಇದರಲ್ಲಿ. ನೀವು ಅವತ್ತೇನಕ್ಕೆ ಆ ಮಾತಾಡಿದ್ರಿ, ಇವತ್ತೇನಕ್ಕೆ ಈ ಮಾತಾಡಿದ್ರೆ, ಅವತ್ತೇನಕ್ಕೆ ಜಗಳಕ್ಕೆ ಬಂದಿರಿ, ಇವತ್ತೇನಕ್ಕೆ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಾ, ಅದು ಇದು. ಸೊ ಇದ್ರ ಬಗ್ಗೆ ಎಲ್ಲ ಏನೂ ಸಹ ಮಾತಾಡಿಲ್ಲ. ಜಸ್ಟ್ ಅವ್ರ ಕೆರಿಯರ್ ಹೆಂಗೆ ಬಂತು, ಹೆಂಗೆ ಇವಾಗ ನಡೀತಾ ಇದೆ ಅದ್ರ ಬಗ್ಗೆ ಅಷ್ಟೇ ಮಾತಾಡಿರೋದು. ಮಸಾಲ ಗೀಸಾಲ ಎಲ್ಲ 5 ಪೈಸೆನೂ ಕೂಡ ಕೊಟ್ಟಿಲ್ಲ ಮಗ. ಸೊ ನಿಮಗೆ ಏನು ಅನ್ನಿಸ್ತು ಈ ಇಂಟರ್ವ್ಯೂನ ನೋಡಿಲ್ಲ ಅಂತಂದರೆ ನಾನು ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. BCCI TVಲಿ ಫುಲ್ ಇಂಟರ್ವ್ಯೂ 20 ನಿಮಿಷದ್ದು, ಅರೌಂಡ್ 19 ನಿಮಿಷದ್ದೇನೋ ಇದೆ. ಸೊ ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನನಗೆ ಸ್ವಲ್ಪ ಬೇಜಾರಾಗ್ತದೆ, ಮಸಾಲ ಬೇಕಿತ್ತು ಸ್ವಲ್ಪ. ಸಿಗೋಣ, ಬಾ.